ಮತಗಳ್ಳತನ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ದೊಡ್ಡ ರ್ಯಾಲಿಯನ್ನ ಮಾಡಿದ್ರು. ಚುನಾವಣಾ ಆಯೋಗ ಸವಾಲಾಗ್ತು, ಸೈನ್ ಹಾಕ್ಬಿಟ್ಟು ಕೊಡಿ ಅಂತ. ಸೈನ್ ಹಾಕ್ಲಿಲ್ಲ, ದೆಹಲಿಗೆ ಹೊರಟ್ರು. ಈಗ ಸಿಎಂ ಇಬ್ರಾಹಿಂ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ಸಿಗರಿಗೆ ಮುಜುಗರವನ್ನು ತರ್ತಾ ಇದ್ದಾರೆ. ಅಷ್ಟಕ್ಕೂ ಏನು ಮುಜುಗರ ತರ್ತಾವ್ರೆ ಸಿಎಂ ಇಬ್ರಾಹಿಂ ಅಂದರೆ, 2018 ಚುನಾವಣೆ ಬದಾಮಿಯಲ್ಲಿ ಸಿದ್ದರಾಮಯ್ಯ ಸೋಲ್ತಿದ್ರು. ಸಿದ್ದರಾಮಯ್ಯ ಗೆದ್ದಿದ್ದು ಮತ ಖರೀದಿಯಿಂದ. ನಾನು ಚಿಮ್ಮನಕಟ್ಟಿ ಸೇರಿ ಮತ ಖರೀದಿಸಿದ್ದೆವು. 3,000 ಮತ ಖರೀದಿಸಿದ್ರಿಂದ ಸಿದ್ದರಾಮಯ್ಯ ಗೆದ್ರು ಅಂತ ಮೈಸೂರಲ್ಲಿ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೇಳಿಕೆ ಕೊಟ್ಟಿದ್ದಾರೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬದಾಮಿಯಲ್ಲಿ 2018ರಲ್ಲಿ ಸಿದ್ದರಾಮಯ್ಯ ಸೋಲುವ ಹಂತದಲ್ಲಿದ್ರು. ಆಗ ನಾನು ಮತ್ತೆ ಬಿಬಿ ಚಿಮ್ಮನಕಟ್ಟಿ ಸೇರಿ ಸಾಲ ಮಾಡಿದ್ವು. ಸಾಲ ಮಾಡಿ 3,000 ಮತಗಳನ್ನು ಖರೀದಿ ಮಾಡಿದೆವು. 6 ತಿಂಗಳ ನಂತರ ಆ ಸಾಲವನ್ನು ವಾಪಸ್ ಕೊಟ್ಟರು. ಕೌಂಟಿಂಗ್ ದಿನ ಸಿದ್ದರಾಮಯ್ಯ ಸೋಲುವ ಭಯದಲ್ಲಿದ್ದರು. ಆಗ ನಾನು ಮ್ಯಾನೇಜ್ ಮಾಡಿದ್ದೇನೆ. 800,000 ಚಿಕ್ಕ ಅಂತರದಲ್ಲಿ ಗೆಲ್ಲುತ್ತೀರಿ ಅಂತ ಹೇಳಿದ್ದೆ. ಬದಾಮಿಯಿಂದ ಸ್ಪರ್ಧೆ ಮಾಡುವಂತೆ ಹೇಳಿದ್ದೆ ನಾನು. ಚಿಮ್ಮನಕಟ್ಟಿ ಒಪ್ಪದಿದ್ದಾಗ ಅವರ ಪತ್ನಿ ಕಡೆಯಿಂದ ಒಪ್ಪಿಸಿದೆ. ಚಾಮುಂಡೇಶ್ವರಿಯಲ್ಲಿ 30,000ದಿಂದ ಗೆಲ್ತೀನಿ ಅಂತ ಹೇಳಿದರು ಸಿದ್ದರಾಮಯ್ಯನವರು. ಪಕ್ಕದಲ್ಲಿ ನಿಂತಿದ್ದಂಥ ಮಾದೇವಪ್ಪ 40,000ದಿಂದ ಗೆಲ್ತೀವಿ ಅಂತ ಹೇಳಿದರು. ಆಗ ನಾನು ಮುಂಡೆದೆ, ನೀನೇ ಮೊದಲು ಸೋಲ್ತೀಯ ಅಂತಿದ್ದೆ. ಕೊನೆಗೆ ಫಲಿತಾಂಶ ಹಾಗೇ ಬಂದಿತ್ತು. ಟಿ ನರಸೀಪುರದಲ್ಲಿ ಮಾದೇವಪ್ಪ ಸೋತಿದ್ರು, ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಸೋತಿದ್ರು. ಬದಾಮಿಯಲ್ಲಿ ಸ್ವಲ್ಪ ಹೋಟೆಲ್ ಗೆದ್ದು ಸಿದ್ದರಾಮಯ್ಯ ಸೋಲಿನ ದವಡೆಯಿಂದ ಪಾರಾಗಿದ್ರು. ಈ ವಿಷಯವನ್ನು ಸಿಎಂ ಇಬ್ರಾಹಿಂ, ಸಿದ್ದರಾಮಯ್ಯನವರ ಆಪ್ತ, ಕುಚಿಕು, ದೋಸ್ತು ಅವರೇ ಬಾಯ್ಬಿಟ್ಟಿದ್ದಾರೆ. ಮತಗಳ್ಳತನ ಅಂತ ದೇಶವ್ಯಾಪಿ ಹೋರಾಟಕ್ಕೆ ಬೆಂಗಳೂರಿಂದ ಚಾಲನೆ ಕೊಟ್ಟಂತಹ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವ್ರ ಗೆಲುವೇ ಮತಗಳ್ಳತನ ಅನ್ನೋ ಈ ಒಂದು ಮಾತು ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ನಾಯಕರಿಗೆ ಒಂದು ಸ್ವಲ್ಪ ಇರಿಸು ಮುರುಸನ್ನು ಉಂಟು ಮಾಡಿದೆ. ಮತ್ತೊಂದು ಕಡೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯವರೇ ನೀವೇ ಸಹಿ ಹಾಕಿ ಅದನ್ನು ಕೊಡಿ, ಕೊಟ್ಟರೆ ಓಕೆ, ಕೊಟ್ಟಿಲ್ಲ ಅಂದರೆ ನೀವು ಅದರಿಂದ ನಿಮ್ಮ ಆರೋಪವನ್ನು ಒಪ್ಪುವಂಥದ್ದಲ್ಲ ಅಂತ. ಅಂದರೆ ಸೈನ್ ಹಾಕಿದ್ರೆ ನಿಮ್ಮ ಮಾತಿಗೆ ಬದ್ಧ, ನಿಮ್ಮ ಆರೋಪಕ್ಕೆ ತಾಕತ್ತಿದೆ ಅಂತ. ಅಂದರೆ ನಮ್ಮ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಸೈನ್ ಆರೋಪ ಮಾಡ್ಬಿಟ್ಟು ಹೋಗ್ಬಿಡೋದು. ಸೈನ್ ಹಾಕ್ಕೊಡಿ ಅಂತ ಕೇಳ್ತಾ ಐತೆ ಆಯೋಗ. ಸೈನ್ ಹಾಕೋಕ್ಕೆ ರಾಹುಲ್ ಗಾಂಧಿ ಅವರು ಒಪ್ತಾ ಇಲ್ಲ, ಸೈನ್ ಹಾಕಿ ಕೊಡ್ತಾ ಇಲ್ಲ. ಲೆಟರ್ನಾರ ಕಳಿಸಿ ಸೈನ್ ಹಾಕ್ಬಿಟ್ಟು ಅಂತ ಕೇಳ್ತಿದೆ ಚುನಾವಣಾ ಆಯೋಗ. ಆದರೆ ರಾಹುಲ್ ಗಾಂಧಿಯವರು ಇದನ್ನು ಒಪ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ರಿಯಾಕ್ಟ್ ಮಾಡೋರೆ. ಇಬ್ರಾಹಿಂ ಅವರು ಈ ಒಂದು ಮಾತಿಗೆ, ಸಿಎಂ ಇಬ್ರಾಹಿಂ ಅವರು ಈಗ ನಮ್ಮ ಪಕ್ಷದಲ್ಲಿ ಇಲ್ಲ. ನಾನು ನಾಮಪತ್ರ ಸಲ್ಲಿಸಲು ಒಂದು ದಿನ ಬದಾಮಿಗೆ ಹೋಗಿದ್ದೆ, ಪ್ರಚಾರಕ್ಕಾಗಿ ಒಂದು ದಿನ ಮಾತ್ರ ಬದಾಮಿಗೆ ಹೋಗಿದ್ದೆ. ಅದು ಬಿಟ್ಟರೆ ನನಗೆ ಬೇರೆ ಯಾವ ಮಾಹಿತಿ ಇಲ್ಲ. ನಾನು 1,600 ಮತಗಳಿಂದ ಗೆದ್ದಿದ್ದೇನೆ. ಸಿಎಂ ಇಬ್ರಾಹಿಂ ಹೇಳುತ್ತಿರುವ ವಿಚಾರ ನನಗೆ ಹೊಸದು. ಈ ಬಗ್ಗೆ ನನಗೆ ಸ್ವಲ್ಪವೂ ಮಾಹಿತಿ ಇಲ್ಲ. ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ಬಿಜೆಪಿಯವರು SIT ರಚನೆ ಮಾಡಿ ಅಂತ ಒಂದಷ್ಟು ಜನ ಕೇಳ್ತಾವ್ರೆ. ಯಾಕಂದರೆ ಎಲ್ಲವನ್ನೂ SIT ಕೊಡುವಂಥ ಸಿದ್ದರಾಮಯ್ಯ ಇದು ಕೊಡ್ತಾರ ನೋಡಬೇಕು. ಯಾಕಂದ್ರೆ ಆರೋಪ ಮಾಡೋರೆ ಮತ ಖರೀದಿ ಮಾಡಿದ್ವಿ ಅಂತ. ಸೊ ಈಗ ಇದು ಯಾರ ಕೋರ್ಟ್ ಕಟ್ಟೆಗೆ ಹೋಗ್ತಾರ ನೋಡಬೇಕು. ಅದಾಗಲೇ ಮುಗಿದು 2ನೇ ಸರಿ ಈಗ ಚುನಾವಣೆ ಆಗೋಗೈತೆ. ಆದರೆ BJP ವಿರುದ್ಧ, ಚುನಾವಣಾ ಆಯೋಗದ ವಿರುದ್ಧ ಟೊಂಕ ಕಟ್ಟಿ ಪಂಚಾಯತಿ ಹೋರಾಟಕ್ಕೆ ಹೊರಟ ಸಿದ್ದರಾಮಯ್ಯನವರಿಗೆ ಸಿಎಂ ಇಬ್ರಾಹಿಂ ಹೇಳಿಕೆ ಒಂದು ರೀತಿಯ ಮುಜುಗರ, ಹಿನ್ನಡೆ ತಂದಿಟ್ಟಿದೆ ಅಂದರೆ ಯಾವುದೇ ರೀತಿ ಡೌಟ್ ಇಲ್ಲ. ಯಾಕಂದರೆ ಅವತ್ತು 3,000 ವೋಟ್ ಏನಾರ ರಾಮುಲುಗೆ ಹೋಗಿದ್ರೆ ಸಿದ್ದರಾಮಯ್ಯವ್ರ ಬದಲು, ರಾಮುಲು ಸರಿಸುಮಾರು ಅವರು 1,500ದಿಂದ ಅವರು ಚುನಾವಣೆಯನ್ನು ಗೆಲ್ತಿದ್ರು ಸ್ವಿಚ್ ಓವರ್ ಆಗಿದ್ರೆ. ಆದರೆ ಚುನಾವಣೆ ಗೆಲುವು ಈಗ ಸಿದ್ದರಾಮಯ್ಯವ್ರದ್ದು ಆಯ್ತು. ಅವತ್ತು ರಾಮುಲು ಸೋತರು. ರಾಮುಲು ಅವತ್ತು ಗೆದ್ದಿದ್ರೆ ಹೆಚ್ಚು ಕಮ್ಮಿ ನೆಕ್ಸ್ಟ್ ಯಡಿಯೂರಪ್ಪನವ್ರ ಜೊತೆ ಮುಖ್ಯ DCM ಆಗಿರೋರು. ಆದರೆ ಅವರು ಮೊಳಕಾಲ್ಮೂರು ಗೆದ್ದಿದ್ರು, ಆದರೂ ಮಾಡಲಿಲ್ಲ, ಅದು ಬೇರೆ ಕತೆ. ಸೊ ಇದು ಕತೆ. ತಾವೇನು ಹೇಳ್ತೀರಿ? 2018 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಬದಾಮಿಯಲ್ಲಿ ಗೆದ್ದಿದ್ದು ಸಿಎಂ ಇಬ್ರಾಹಿಂ ಅವರ ಹೇಳಿಕೆಯಂತೆ ಮತಗಳ್ಳತನ ಮಾಡಿ ಗೆದ್ರಾ? ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ.
ಧನ್ಯವಾದ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.